ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಾವು ಬೇಡಿಕೆ ಈಡೇರಿಸಿದ್ರೆ ನಮ್ಮ ಪಾಡಕ್ಕೆ ನಾವು ಇಲ್ಲಿಂದ ತೆರಳುತ್ತೀವಿ. ಬೇಡಿಕೆ ಈಡೇರಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ತೆರಳೋದಿಲ್ಲ ಅಂತ ಹೇಳಿ ಪಟ್ಟನ್ನು ಹಿಡಿದಿರುವಂಥದ್ದು. 2 ಕೋಟಿ ರೂಪಾಯಿ ತಲಾ 2 ಕೋಟಿ ರೂಪಾಯಿ ಪರಿಹಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಅಷ್ಟು ದೊಡ್ಡ ಮಟ್ಟದ ಪ್ರತಿನಿಧಿಗಳು ಗ್ರೌಂಡಿಂದ ವಾಸ್ತವ ಚಿತ್ರಣ ಏನು ಅನ್ನೋದನ್ನು ಕ್ಷಣದ ಅಪ್ಡೇಟ್ನೊಂದಿಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ನಿಮ್ಮವರೆಗೂ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಹೊತ್ತಿಗೆ ಈಗ ನಮ್ಮ ಪ್ರತಿನಿಧಿ ವಿನೋದ್ ಇದ್ದಾರೆ. KR ಆಸ್ಪತ್ರೆಯಿಂದ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇನ್ನೂ ಕೂಡ ಮರಣೋತ್ತರ ಪರೀಕ್ಷೆ ಆಗಿಲ್ಲ, 32 ಗಂಟೆ ಆಗಿದೆ ಶೂಟೌಟ್ ಆಗಿ. ಜಿಲ್ಲಾಡಳಿತ ಸ್ಥಳಕ್ಕೆ ಬಂದಿಲ್ವಂತೆ. ಸದ್ಯಕ್ಕೆ ಏನಿದೆ ಮಾಹಿತಿ ಈ ಕ್ಷಣಕ್ಕೆ ವಿನೋದ್? ಮೂವರು ಕೂಡ ಮೃತಪಟ್ಟಿದ್ದಾರೆ. ಅವರ ಮೃತದೇಹಗಳೆಲ್ಲ ಮೈಸೂರಿಗೆ ಶಿಫ್ಟ್ ಮಾಡಿ ಈಗಾಗಲೇ 32 ಗಂಟೆ ಕಳೀತಾ ಇದೆ. ಕುಟುಂಬಸ್ಥರನ್ನ ಮನವೊಲಿಸಿ ಮರಣೋತ್ತರ ಪರೀಕ್ಷೆ ನಡೆಸೋದಕ್ಕೆ ಚಾಮರಾಜನಗರ ಜಿಲ್ಲೆಯ ಅಧಿಕಾರಿಗಳು ಕೂಡ ಎಲ್ಲೋ ಒಂದು ಕಡೆ ಅಸಡ್ಡೆಯನ್ನು ತೋರಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಕುತ್ತೂರಲ್ಲಿ ಸ್ಥಳಕ್ಕೆ ಬಂದಿದ್ದರು. ಸಚಿವರ ಜೊತೆ ಬಂದು ಹಾಗೆ ಹೋಗುವಂತಹ ಕೆಲಸವನ್ನು ಮಾಡಿದರು. ಯಾಕಂತಂದರೆ ಈಗಾಗಲೇ ಅವರು ಹಿಡಿದಿರುವಂತಹ ಈಗಾಗಲೇ ಪರಿಹಾರ ಕೊಡಬೇಕು, ಜೊತೆಗೆ ಅವರನ್ನು ಬಂಧನ ಮಾಡಬೇಕು, ಸಾಕಷ್ಟು ಬೇಡಿಕೆಗಳಿಟ್ಟಿದ್ದಾರೆ. ಇದು ಒಂದು ಕಡೆ ಆದರೆ ಅವರನ್ನು ಮನವೊಲಿಸೋದಕ್ಕೆ ಒಬ್ಬರನ್ನ ಇಲ್ಲಿಗೆ ನೇಮಿಸಿ ಕುಟುಂಬಸ್ಥರನ್ನ ಮನವೊಲಿಸಿ ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕಾದ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗಿತ್ತು. ಯಾಕೋ ಆ ಕೆಲಸವನ್ನು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಭಾಳ ಪ್ರಮುಖವಾಗಿ ಈಗಾಗಲೇ ಮೂವರ ಮೃತದೇಹಗಳು ಕೂಡ ನೆಲೆಯಿಂದಲೂ ಕೂಡ ಇದೆ. ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೂಡ ನೇಮಕ ಆಗಿದೆ. ತನಿಖೆ ಕೂಡ ಮಾಡ್ತೀವಿ ಅಂತೇಳಿ ಸರ್ಕಾರ ಆದೇಶವನ್ನು ಮಾಡಿದ್ರು ಕೂಡ ಈಗಾಗಲೇ ಸರ್ಕಾರದಿಂದ 5 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಹನೂರು ಶಾಸಕ ಮಂಜುನಾಥ್ ಅವರು ಕೂಡ 10 ಲಕ್ಷ ಪರಿಹಾರವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಒಂದು ಕಡೆ ಪರಿಹಾರ ಕೊಡೋದು ಒಂದು ಕಡೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರವೇ ಪರಿಹಾರ ಕೊಡ್ತಾ ಇರುವಂಥ ನೋಡ್ತಾ ಇದ್ರೆ ಈ ಒಂದು ಎನ್ಕೌಂಟರ್ನ ಯಾವ ರೀತಿ ಸರ್ಕಾರ ಸಮರ್ಥಿಸ ಅನ್ನುವಂಥದ್ದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದರೆ ಅಸಲಿ ಎನ್ಕೌಂಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಯಾಕೆ ಪರಿಹಾರವನ್ನು ಕೊಟ್ಟರು ಅನ್ನುವಂಥದ್ದು ಈಗ ಪ್ರಶ್ನೆಗಳು ಉಟ್ಕೊಳ್ತಾ ಹೋಗುತ್ತೆ. ಅದು ಒಂದು ಕಡೆ ಅದು ನೆಕ್ಸ್ಟು ಈಗ ಚರ್ಚೆಗಳು ಕೂಡ ಶುರು ಆಗ್ತಾ ಹೋಗುತ್ತೆ. ಈಗ ಇರುವಂಥದ್ದು ಚಾಮರಾಜನಗರ ಜಿಲ್ಲೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕುಟುಂಬಸ್ಥರನ್ನ ಮನವೊಲಿಸಿ ಮುಂದೆ ಆಗಬೇಕಾದಂತಹ ಕಾರ್ಯಗಳ ಬಗ್ಗೆ ಒಂದಷ್ಟು ಗಮನವನ್ನು ಕೊಡಬೇಕಾಗಿತ್ತು. ಈಗ ಸದ್ಯಕ್ಕೆ ಇರುವಂಥದ್ದು 3 ತಹಶೀಲ್ದಾರರನ್ನ ಈಗ ನೇಮಕವನ್ನು ಮಾಡಿ ಒಂದೊಂದು ಮೃತದೇಹಕ್ಕೆ ಒಂದೊಂದು ಚಾಮರಾಜನಗರ, ಯಳಂದೂರು ಮತ್ತು ಕೊಳ್ಳೇಗಾಲ ತಹಶೀಲ್ದಾರರ ನೇಮಕ ಮಾಡಿದ್ದಾರೆ. ಅವರು ಈಗ ಖುದ್ದು ಸ್ಥಳಕ್ಕೆ ಬಂದು ಏನು ಆ ಪ್ರೊಸೀಜರ್ಗಳೇನಿದೆ, ಮರಣೋತ್ತರ ಪರೀಕ್ಷೆಯ ಪ್ರೊಸೀಜರ್ಗಳಿರ್ಬೋದು, ಮರಣೋತ್ತರ ಪರೀಕ್ಷೆ ನಡಿಬೇಕು ಅಂತಂದರೆ ಏನು ಕುಟುಂಬಸ್ಥರು ಬಂದು ಸಹಿ ಹಾಕಬೇಕು. ಆದರೆ ನೆನ್ನೆ ರಾತ್ರಿಯಿಂದಲೂ ಕೂಡ ಪೊಲೀಸರು ಅವರಿಗೆ ಮನವೊಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಆ ಸಂಧಾನ ಯಶಸ್ಸು ಕಾಣ್ತಾ ಇಲ್ಲ. ಅವರು ಕಿಟ್ಟಿರುವಂತಹ ಬೇಡಿಕೆಗಳು ಈಗಾಗಲೇ ಪರಿಹಾರವನ್ನು ಕೊಡಬೇಕು, ಜೊತೆಗೆ ಆ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು, ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಬಂಧನ ಆಗಬೇಕು ಅಂತೇಳಿ ಒಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ ಅಧಿಕಾರಿಗಳು ಅಂದರೆ ಈಗಾಗಲೇ ಜಿಲ್ಲಾಧಿಕಾರಿ ಇರ್ಬೋದು, CO ಇರ್ಬೋದು, ಸಾಕಷ್ಟು ಜನ ಅಧಿಕಾರಿಗಳಿದ್ದಾರೆ. ಅವರು ಈ ಒಂದು ಸ್ಥಳಕ್ಕೆ ಬಂದು ಅವರನ್ನು ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಆದರೆ ಯಾರು ಕೂಡ ಸ್ಥಳಕ್ಕೆ ಬಂದು ಅವರನ್ನು ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ.